ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಹೊಸ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ಟ್ರಯಲ್. ಹೊಸ ಕೋರ್ಟ್, ಹೊಸ ಜಡ್ಜ್ ಎದುರು ವಿಚಾರಣೆಯಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಹೊಸ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ಟ್ರಯಲ್. ಹೊಸ ಕೋರ್ಟ್, ಹೊಸ ಜಡ್ಜ್ ಎದುರು ಇಂದು ವಿಚಾರಣೆಯಾಗುತ್ತೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯಾಗಲಿದೆ. ಇಂದು ಕೊಲೆ ಕೇಸ್ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಹಾಜರಾಗ್ತಾರೆ. ಇನ್ನು ಉಳಿದ ಆರೋಪಿಗಳು ವಕೀಲರ ಮುಖಾಂತರ ಕೋರ್ಟ್ಗೆ ಹಾಜರಾಗಲಿದ್ದಾರೆ. 1 ವರ್ಷದೊಳಗೆ ಏನಾದರೂ ಟ್ರಯಲ್ ಮುಗಿಸಿ ಎಂದಿದ್ದ ಸುಪ್ರೀಂ ಕೋರ್ಟ್, ವರ್ಷದೊಳಗೆ ಟ್ರಯಲ್ ಮುಗಿಸಿಲ್ಲ ಅಂದ್ರೆ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇಂದು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿರುವಂತದ್ದು. ಈಗಾಗಲೇ ಒಂದ್ ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇಡೀ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗುವ ಪ್ರಮುಖ ಕಾನೂನು ಪ್ರಕ್ರಿಯೆ ಇಂದಿನಿಂದ ಶುರುವಾಗುತ್ತೆ. ಇವತ್ತು ಹೊಸ ಕೋರ್ಟ್ ಹಾಗೆ ಹೊಸ ಜಡ್ಜ್ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯಾಗಲಿದೆ. ಹಾಗಾದ್ರೆ ಕೋರ್ಟ್ ಹಾಜರಾಗಬೇಕಾಗಿರುವ ಪ್ರಮುಖ ಎಲ್ಲ ಆರೋಪಿಗಳು, ಇನ್ನು ದರ್ಶನ್, ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಉಳಿದ ಆರೋಪಿಗಳು ವಕೀಲರ ಮುಖಾಂತರ ಕೋರ್ಟ್ಗೆ ಹಾಜರಾಗ್ತಾರೆ. ಇನ್ನು ಪ್ರತಿದಿನ ಟ್ರಯಲ್ ನಡೆಯುತ್ತಾ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ನಡೆಸುತ್ತಾ ಕೋರ್ಟ್ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು. ಒಂದ್ ವೇಳೆ 1 ವರ್ಷದ ಒಳಗೆ ಏನಾದರೂ ಟ್ರಯಲ್ ಮುಗಿಸಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್. ಈಗ 1 ವರ್ಷದ ಒಳಗೆ ಟ್ರಯಲ್ ಮುಗಿಸಿಲ್ಲ ಅಂದ್ರೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು.